ಹಾಯ್ ಫ್ರೆಂಡ್ಸ್, ನಾನು ವಿಜಯ್ ಸುಸಿಸ್ಟಾ ಫ್ರಮ್ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಆಂಡ್ರಾಯ್ಡ್ ಫೋನ್ನ ಹೇಗೆ ನೀವು ವೈರ್ಲೆಸ್ ಮುಖಾಂತರ ವಿಂಡೋಸ್ 10 ಲ್ಯಾಪ್ಟಾಪಿಗೆ ಕ್ಯಾಸ್ಟ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ಟಾಪಿಕ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಸೆಟ್ಟಿಂಗ್ಸ್ಗಳು ಏನೇನು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ಇವಾಗ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗೆ ನೋಟಿಫಿಕೇಷನ್ ಐಕಾನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿಯಾದಂತಹ ಆಪ್ಷನ್ಸ್ ಕಾಣುತ್ತೆ ನಿಮಗೆ. ಇದರಲ್ಲಿ ನೀವು ಕನೆಕ್ಟ್ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಸರ್ಚಿಂಗ್ ಫಾರ್ ವೈರ್ಲೆಸ್ ಡಿಸ್ಪ್ಲೇ ಆ್ಯಂಡ್ ಆಡಿಯೋ ಡಿವೈಸಸ್ ಅಂತ ಬರ್ತಾ ಇದೆ. ಬಟ್ ನಾವು ಈ ನಮ್ಮ ಮೊಬೈಲ್ನ ಲ್ಯಾಪ್ಟಾಪಿಗೆ ಪ್ರೊಜೆಕ್ಟ್ ಮಾಡಬೇಕಾಗಿರೋದ್ರಿಂದ ಪ್ರೊಜೆಕ್ಟಿಂಗ್ ಟು ದಿಸ್ ಪಿ ಸಿ ಮೇಲೆ ಕ್ಲಿಕ್ ಮಾಡ್ತೀವಿ. ಅದಾದಮೇಲೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದ್ದಾವೆ, ಅದನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಫಸ್ಟ್ ಆಪ್ಷನ್ ಸಮ್ ವಿಂಡೋಸ್ ಆ್ಯಂಡ್ ಆಂಡ್ರಾಯ್ಡ್ ಡಿವೈಸಸ್ ಕ್ಯಾನ್ ಪ್ರೊಜೆಕ್ಟ್ ಅಂತ ಇದೆ. ಅಲ್ಲಿ ನೀವು ಅವೈಲೇಬಲ್ ಎವ್ರಿವೇರ್ ಅಂತ ಕೊಡಬೇಕು. ಓಕೆ, ನೆಕ್ಸ್ಟು ಆಸ್ಕ್ ಟು ಪ್ರೊಜೆಕ್ಟ್ ಟು ದಿಸ್ ಪಿ ಸಿ ಎವ್ರಿ ಟೈಮ್ ಅ ಕನೆಕ್ಷನ್ ಈಸ್ ರಿಕ್ವೆಸ್ಟೆಡ್ ಅಂತಿದೆ, ಅಥವಾ ಫಸ್ಟ್ ಟೈಮ್ ಓನ್ಲಿ, ಏನು ಬೇಕಾದರೂ ಕೊಡಬಹುದು ನೀವು. ಅದಾದಮೇಲೆ ರಿಕ್ವೈರ್ ಪಿನ್ ಫಾರ್ ಪೇರಿಂಗ್ ಅಂತ ಇದೆ ನೆಕ್ಸ್ಟು. ಇದರಲ್ಲಿ ನಾನು ನೆವರ್ ಅಂತ ಕೊಟ್ಟಿದ್ದೀನಿ, ನೀವು ನೆವರ್ ಅಂತಲೇ ಕೊಟ್ಟರೆ ಒಳ್ಳೆಯದು. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ದಿಸ್ ಪಿ ಸಿ ಕ್ಯಾನ್ ಬಿ ಡಿಸ್ಕವರ್ಡ್ ಫಾರ್ ಪ್ರೊಜೆಕ್ಷನ್ ಓನ್ಲಿ ವೆನ್ ಇಟ್ಸ್ ಪ್ಲಗ್ಡ್ ಇನ್ ಟು ಎ ಪವರ್ ಸೋರ್ಸ್ ಅಂತ ಇದೆ. ಇದು ಆ್ಯಕ್ಚುಲಿ ಆಫ್ ಇರಬೇಕು. ಇದೇನಾದರೂ ನಿಮ್ಮ ಒಂದು ಮೊಬೈಲ್ನಲ್ಲಿ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಆನ್ ಇದೆ ಅಂತಾದರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಅದು ಆಫ್ ಮಾಡಿಕೊಂಡ್ರೆ ಮಾತ್ರ ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ ಚಾರ್ಜ್ ಆಗದೇ ಇರುವಾಗಲೂ ಕೂಡ ವೈರ್ಲೆಸ್ ಡಿಸ್ಪ್ಲೇನ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ನೀವು ನಿಮ್ಮ ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ನೋಟಿಫಿಕೇಷನ್ ಸೆಂಟರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಿಕ್ ಸೆಟ್ಟಿಂಗ್ಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಕ್ಯಾಸ್ಟ್ ಸ್ಕ್ರೀನ್ ಅಥವಾ ವೈರ್ಲೆಸ್ ಡಿಸ್ಪ್ಲೇ ಅಂತ ಏನಾದರೂ ಇದ್ದರೆ ಅದನ್ನು ಹುಡುಕಬೇಕಾಗತ್ತೆ. ಇಲ್ಲಿ ನೋಡಿ, ಫಸ್ಟ್ ಲಿಸ್ಟ್ನಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸೊ ನಾನು ಸ್ಕ್ರೋಲ್ ರೈಟ್ ಮಾಡ್ತೀನಿ. ಓಕೆ, ನೀವು ಇದೇನ ಕ್ಯಾಸ್ಟ್ ಸ್ಕ್ರೀನ್ನ ನೀವು ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಸರ್ಚ್ ಮಾಡಬಹುದು, ಅಲ್ಲೂ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಕ್ಯಾಸ್ಟ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇದೆ ನನಗೆ, ಸೆಕೆಂಡ್ ರೋ ಅಲ್ಲಿ ಥರ್ಡ್ ಕಾಲಮ್ನಲ್ಲಿ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ವೈಫೈ ಟರ್ನ್ ಆನ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದೆ, ಸೊ ನಾನು ಟರ್ನ್ ಆನ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ ಡಿವೈಸ್ಗಳ ಲಿಸ್ಟ್ ಬರ್ತಾ ಇದೆ, ಯಾವ ಒಂದು ಡಿವೈಸ್ಗೆ ನೀವು ಕನೆಕ್ಟ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಡೆಸ್ಕ್ಟಾಪ್ ಅಂತ ಇದೆ, ಮತ್ತೊಂದು LG ಅಂತ ಇದೆ. LG ಅನ್ನೋದು ನಮ್ಮ ಇಲ್ಲಿರುವಂಥ ಒಂದು ಸ್ಮಾರ್ಟ್ ಟಿವಿದಾಗಿದೆ. ಓಕೆ, ಡೆಸ್ಕ್ಟಾಪ್ ನನ್ನ ಲ್ಯಾಪ್ಟಾಪ್ ಇದೆ ಹೆಸರದು, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು ನೋಡಿ, ಇಲ್ಲಿ ಆ ರೀತಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಒಂದು ಲ್ಯಾಪ್ಟಾಪಿಗೆ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನನ್ನ ಮೊಬೈಲ್ ಪೋಕೋ X2 ಈಸ್ ಅಟೆಂಪ್ಟಿಂಗ್ ಟು ಪ್ರೊಜೆಕ್ಟ್ ಅಂತ ಕೇಳ್ತಾ ಇದೆ. ಸೊ ನೀವಿಲ್ಲಿ ಅಲೋ ಒನ್ಸ್ ಅಂತಿದೆ, ಅದೇನು ಮಾಡೋದು ಬೇಡ, ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇದು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಇವಾಗ ಮೊಬೈಲ್ ಪ್ರೊಜೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಮೆಥಡಿಂದ ನಿಮಗೆ ಏನಾದರೂ ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಹೆಸರು ಬರಲಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ, ನಾನು ಮತ್ತೊಂದು ಮೆಥಡ್ನ ಹೇಳ್ಕೊಡ್ತೀನಿ. ಫಸ್ಟಿಗೆ ಸ್ಟಾರ್ಟ್ ಮೆನುಗೆ ಹೋಗಬೇಕಾಗತ್ತೆ. ನೀವು ಸ್ಟಾರ್ಟ್ ಮೆನು ಅಲ್ಲಿ ನೀವು ಫೈರ್ವಾಲ್ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲಿ ನೋಡಿ ಬಂತು ಫೈರ್ವಾಲ್, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡೊಮೈನ್ ನೆಟ್ವರ್ಕ್, ಪ್ರೈವೇಟ್ ನೆಟ್ವರ್ಕ್ ಹಾಗೆ ಪಬ್ಲಿಕ್ ನೆಟ್ವರ್ಕ್ ಅಂತ 3 ಆಪ್ಷನ್ ಇದ್ದಾವೆ. ಸೊ ನಾನಿವಾಗ ಫಸ್ಟು ಪ್ರೈವೇಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದು ಆನ್ ಇದೆ ಇವಾಗ, ಸೊ ನೀವು ಅದನ್ನು ಆಫ್ ಮಾಡಬೇಕು. ಪ್ರೈವೇಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆನ್ ಇದೆ, ಅದು ಆಫ್ ಮಾಡಿ. ಓಕೆ, ಆಫ್ ಮಾಡಿ ಆದಮೇಲೆ ನೀವು ನಿಮ್ಮ ಒಂದು ಮೊಬೈಲ್ ಸರ್ಚ್ ಆಗುತ್ತಾ, ಅದರಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಲ್ಯಾಪ್ಟಾಪ್ ಹೆಸರು ಬರುತ್ತಾ ಅಂತ ಟ್ರೈ ಮಾಡಿ. ಖಂಡಿತವಾಗ್ಲೂ ಬರುತ್ತೆ. ಅದು ಬರಲಿಲ್ಲ ಅಂದರೆ ನೆಕ್ಸ್ಟು ಪ್ರೈವೇಟ್ ನೆಟ್ವರ್ಕ್ನ ಆನ್ ಮಾಡಿಕೊಂಡು ಅದಾದಮೇಲೆ ಪಬ್ಲಿಕ್ ನೆಟ್ವರ್ಕ್ನ ಆಫ್ ಮಾಡಿಕೊಂಡು ನೋಡಿ. ಇದು 2 ಮೆಥಡ್ ವರ್ಕ್ ಆಗೇ ಆಗುತ್ತೆ, ಖಂಡಿತ ನನಗೆ ಗ್ಯಾರಂಟಿ ಇದೆ ಇದು ವರ್ಕ್ ಆಗುತ್ತೆ ಅಂತ. ಈ ರೀತಿಯಾಗಿ ಪ್ರೈವೇಟ್ ನೆಟ್ವರ್ಕ್ ಅಥವಾ ಪಬ್ಲಿಕ್ ನೆಟ್ವರ್ಕ್ನ ಆಫ್ ಮಾಡಿ ಆದಮೇಲೆ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ಯಾಸ್ಟ್ ಅಂತ ಕೊಟ್ಟಾಗ ನಿಮ್ಮ ಒಂದು ಲ್ಯಾಪ್ಟಾಪ್ ಹೆಸರು ಕಾಣಿಸ್ಕೊಳ್ಳುತ್ತೆ.
ಓಕೆ, ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ಟಾಪಿಕ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.